ಓಂ ಗುರುಭ್ಯೋ ನಮಃ. ಎಲ್ಲ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ಈ ಜ್ಯೋತಿಷ್ಯ ಜ್ಞಾನವಾಣಿಯ ಮೂಲಕ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ, ಮತ್ತೆ ನಮಸ್ಕಾರಗಳನ್ನ ಹೇಳ್ತೀನಿ. ಒಂದೇ ನಮಸ್ಕಾರ ಎಲ್ಲ ವಂದನೆ ಹೇಳ್ತೀನಿ. ಈಗ ಇವತ್ತು ಕಟಕ ರಾಶಿಯಲ್ಲಿ ಉಚ್ಚ ಗುರುವಿನ ಗೋಚಾರ ಫಲವನ್ನು ಮೀನ ರಾಶಿ ಅಥವಾ ಮೀನ ಲಗ್ನದವರಿಗೆ, ಫಸ್ಟ್ ಮೀನ ರಾಶಿಯವರಿಗೆ ಫಸ್ಟ್ ನಾವು ಮಾತಾಡ್ಬೇಕಾದ್ರೆ ಮೀನ ರಾಶಿಯವರಿಗೆ ಮಾತಾಡ್ಬೇಕು. ಮೀನ ರಾಶಿ ಯಾರಾದ್ರೂ ಇದ್ರೆ ಅವರಿಗೆ ಈ ಶನಿಲಿ ಗೋಚಾರದಲ್ಲಿ ಆ ಜನ್ಮರಾಶಿಯ ಮೇಲೆ ಶನಿ ಬಂದಾಗ ಗೋಚಾರದಲ್ಲಿ ಅಲ್ಲಿ 7.5 ಶನಿ ಕಾಟ ಅಂತ ಹೇಳ್ತೀವಿ. ಅದು ಚಂದ್ರನ ಮೇಲೆ ಬಂದಾಗ ಮಧ್ಯದಲ್ಲಿ 2.5 3 7.5 ಆಗುತ್ತೆ. ಆ ರೀತಿ ಬಂದಾಗ ಚಂದ್ರನ ಮೇಲೆ ಚಂದ್ರನ ಮೇಲೆ ಶನಿ ಸಂಚಾರ ಮಾಡುವಾಗ ಅಲ್ಲಿ 7.5 ಶನಿ ಕಾಟ ಅಂತ ಒಂದು ಬರುತ್ತೆ. ಶನೇಶ್ವರನ 7.5 ಶನಿ ಕಾಟ. ಈ ರೀತಿ ಬಂದಾಗ ಇದು ಮೊದಲನೇ ರೌಂಡ್ ಏನಾದ್ರೂ ಆಗಿದ್ದಲ್ಲಿ, ಅಂದ್ರೆ 30 ವರ್ಷದಲ್ಲಿ ಏನಾದ್ರೂ ಆ ರೀತಿ ಬಂದು 30, 35, 40, 35ರಲ್ಲಿ ಅಥವಾ 18, 20 ಈ ತರ ಬಂದಿದ್ರಲ್ಲಿ ಮೊದಲನೇ ರೌಂಡ್ ಅಲ್ಲಿ ಏನಾದ್ರೂ ಇದ್ರೆ ಅಂತ ದುಷ್ಪರಿಣಾಮಗಳನ್ನು ಕೊಡೋದಿಲ್ಲ. ಎರಡನೇ ರೌಂಡ್ ಬಂದಾಗ ಯಾಕಪ್ಪ ಅಂದ್ರೆ ಅವಾಗ ಒಂದು 20 ವರ್ಷಕ್ಕೋ 25 ವರ್ಷಕ್ಕೆ ಬಂದ್ರೆ ಅಲ್ಲಿಂದ ಮತ್ತೆ 30 ವರ್ಷ ಅಂದ್ರೆ 45, 40 ಈ ರೀತಿ ಬಂದಿರುತ್ತೆ. 35, 40, 45 ಹಿಂಗಿರುತ್ತೆ. ಅಲ್ಲಿ ಅವಾಗ ಅವರು ವಿವಾಹವಾಗಿರ್ತಾರೆ. ಅಲ್ಲಿ ಅವಾಗ ಅವರು ವಿದ್ಯಾರ್ಥಿಯ ಒಂದು ಜೀವನದಲ್ಲೂ ವೈವಾಹಿಕ ವಿವಾಹವಾದಾಗ ಆಗುವಂತ ಒಂದು ಸನ್ನಿವೇಶದಲ್ಲಿ ಅಲ್ಲಿ 2ನೇ ರೌಂಡು ಅಥವಾ 3ನೇ ರೌಂಡು ಬಂದಾಗ ಜಾತಕನು ತಾನು ಏನು ಕರ್ಮಗಳು ಮಾಡಿರ್ತಾನೋ, ಅಂದ್ರೆ ದುಷ್ಕರ್ಮ ಆಗ್ಲಿ ಅಥವಾ ಪಾಪಕರ್ಮ ಆಗ್ಲಿ ಅಥವಾ ಇನ್ನೊಬ್ಬರಿಗೆ ಪೀಡಿಸಿರೋದಾಗ್ಲಿ ಅಥವಾ ಏನಾದ್ರೂ ತೊಂದರೆ ಮಾಡಿರೋದಾಗ್ಲಿ ಆ ರೀತಿ ಮಾಡಿದ್ರೆ ಆ ಗೋಚಾರ ಶನಿಯು 7.5 ಶನಿಯು ಕಾಲ ಅವರಿಗೆ ಅತ್ಯಂತ ದುಷ್ಫಲಗಳನ್ನೇ ಮಹಾತ್ಮನು ಕೊಡ್ತಾನೆ. ಯಾಕಪ್ಪ ಅಂದ್ರೆ ಅವರು ಅಲ್ಲಿ ಬಂದಾಗ ಅವರು ಆ ಒಂದು ಏನೋ ಅವ್ರು ಏನೇನೋ ಒಂದು ಶುಭ ಫಲಗಳನ್ನೇ ಮಾಡಿದ್ರೆ ಒಂದ್ ಪಕ್ಷ ಅವರು ಶುಭದಾತರಾಗಿ ಶುಭವನ್ನೇ ಮಾಡಿದ್ರೆ, ಅಂದ್ರೆ ಯಾರಿಗೂ ತೊಂದರೆ ಕೊಡ್ದಂಗೆ, ಏನು ಸುಳ್ಳು ಹೇಳ್ದಂಗೆ, ಇನ್ನೊಬ್ರಿಗೆ ಸತಾಯಿಸ್ದಂಗೆ, ಇನ್ನೊಬ್ರು ಆಸ್ತಿ ತೋಳ್ದೆ ಅದರಲ್ಲಿ ಸುಳ್ಳು ದಗ ಮೋಸ ಏನೂ ಮಾಡಿಲ್ಲ ಅಂದ್ರೆ ಈ ಯಾವುದೇ ಒಂದು 7.5 ಶನಿ ಕಾಟ ಆಗ್ಲಿ, ಪಂಚಮ ಶನಿ ಆಗ್ಲಿ, ಅಷ್ಟಮ ಶನಿ ಆಗ್ಲಿ ಯಾವುದೇ ದುಷ್ಪರಿಣಾಮಗಳನ್ನು ಕೊಡೋದಿಲ್ಲ. ಜಾತಕನು ಇವಾಗ ಈ ರೀತಿ ಬಂದಾಗ ಜಾತಕನು ಒಳ್ಳೆ ರೀತಿಯಲ್ಲಿ ಇದ್ದಾಗ ಒಳ್ಳೇದನ್ನೇ ಮಾಡಿದಾಗ ಅಂತ ಯಾವುದೇ ಒಂದು ದುಷ್ಪರಿಣಾಮಗಳನ್ನು ಮಹಾತ್ಮನು ಕೊಡೋದಿಲ್ಲ. ಆದ್ರೆ ಈ ರೀತಿ ಏನಾದ್ರೂ ಈ ಮೊದ್ಲು ಹೇಳಿದೆ ಆ ತರ ಇದ್ರೆ ಅಲ್ಲಿ 7.5 ಶನಿ ಕಾಟದಲ್ಲಿ ಅಲ್ಲಿ ತೊಂದರೆ ಕೊಡ್ತಾನೆ. ಆದ್ರೆ ಇಲ್ಲಿ ಇಷ್ಟು ದಿನ ಜೂನ್ 2ರಿಂದ ಇಲ್ಲಿ ಗುರು ಉಚ್ಚನಾಗಿ ಬಂದಿರುವಾಗ ಈ ಶನಿ ಕಾಟ ಏನು 7.5 ಶನಿಯ ಕಾಟ ಏನಾದ್ರೂ ಇದ್ದಲ್ಲಿ ಅಂದ್ರೆ ಇರುತ್ತೆ ಈ ರಾಶಿಯವರಿಗೆ. ಲಗ್ನ ಇದ್ರೆ ಅಷ್ಟೊಂದು ಇರಲ್ಲ. ಈ ರಾಶಿ ಏನಾದ್ರೂ ಇದ್ರೆ ಅಲ್ಲಿ ತೊಂದರೆ ಬಂದೇ ಬರುತ್ತೆ. ಅವಾಗ ಈ ಉಚ್ಚ ಗುರುವಿನ ದೃಷ್ಟಿ ಲಗ್ನದ ಮೇಲೆ ಬೀಳುತ್ತೆ. ಸೊ ಅಲ್ಲಿ ಲಗ್ನದ ಮೇಲೆ ಬಿದ್ದಾಗ ಅಲ್ಲಿ ಆ ಒಂದು ದುಷ್ಪರಿಣಾಮಗಳು ಏನಿರುತ್ತೋ ಅದು ಸ್ವಲ್ಪ ಶಮನ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಉಚ್ಚ ಗುರುವಿನ ದೃಷ್ಟಿ ಅವನು ಉಚ್ಚನಾಗಿ ಇದ್ದಾಗ ಉಚ್ಚ ಫಲವನ್ನೇ ಅವನು ಜಾತಕನಿಗೆ ಕೊಡ್ಬೇಕು. ಯಾಕಂದ್ರೆ ಚಂದ್ರ ರಾಶಿಯವ್ರಿಗಾಗ್ಲಿ ಅಥವಾ ಲಗ್ನದವ್ರಿಗಾಗ್ಲಿ ಕೊಡ್ಲೇಬೇಕು. ನಾವು ಗೋಚಾರವನ್ನು ನೋಡುವಾಗ ಚಂದ್ರನಿಂದಾನೇ ನೋಡ್ಬೇಕು. ಚಂದ್ರನಿಂದ ಪಂಚಮದಲ್ಲಿ ಶನಿ ಇರೋದು, ಚಂದ್ರನಿಂದ ಅಷ್ಟಮದಲ್ಲಿ ಶನಿ ಗೋಚಾರದಲ್ಲಿ ಬಂದಾಗ ಅದು ಅತ್ಯಂತ ದುಷ್ಪರಿಣಾಮವಾಗಿ ಪರಿಣಮಿಸುತ್ತೆ, ತೊಂದರೆ ಇರುತ್ತೆ. ಪಂಚಮ ಶನಿನೂ ಅಷ್ಟೇ ತೊಂದರೆ, ಮತ್ತೆ ಅಷ್ಟಮ ಶನಿನೂ ಅಷ್ಟೇ ತೊಂದರೆ ಇರುತ್ತೆ. ಇದನ್ನ ಇನ್ನೊಂದು ವಿಡಿಯೋ ಅಂತ ಮಾಡೋಣ. ಈ ಪಂಚಮ ಶನಿ, ಅಷ್ಟಮ ಶನಿ ಜನ್ಮರಾಶಿಯಿಂದ ಯಾವ ರೀತಿ ದುಷ್ಪರಿಣಾಮ ಕೊಡುತ್ತೆ ಅಂತ ಅದನ್ನ ಇನ್ನೊಂದು ವಿಡಿಯೋನಲ್ಲಿ ನಾವು ನೋಡೋಣ. ಒಟ್ಟಲ್ಲಿ ಇಲ್ಲಿ ಇವಾಗ ಜೂನ್ 2ರಿಂದ ಈ ಉಚ್ಚ ಗುರು ಬಂದ್ರಿಂದ ಲಗ್ನವನ್ನು ನೋಡ್ತಾನೆ, ಮತ್ತೆ ಚಂದ್ರನು ನೋಡ್ತಾನೆ, ಇದು ಶನಿಯನ್ನು ಅವನು
ಈ 7 ಶನಿ ಕಾಲದ ಚಂದ್ರನನ್ನು ನೋಡುವಾಗ ಅಲ್ಲಿ ಒಂದು ಶುಭ ಫಲಗಳನ್ನೇ ಅವನು ಕೊಡ್ತಾನೆ. ಇಂಥದ್ದೇನೇ ಒಂದು ನೆಗೆಟಿವಿಟಿ ಇದ್ರೂ ಅಲ್ಲಿ ಅಲ್ಲಿ ಒಂದು ಶುಭ ಫಲಗಳನ್ನೇ ಕೊಡ್ತಾನೆ. ಯಾಕಂದ್ರೆ ಗುರುನೇ ಒಂದು ದೇವರು ಇದ್ದ ಹಾಗೆ, ಭಗವಂತನಿದ್ದಾಗೆ ಇದ್ದಾಗೆ ಇರೋದ್ರಿಂದ ಅಲ್ಲಿ ಶುಭ ಫಲಗಳನ್ನೇ ಈ ರೀತಿ ಮಾಡಿದ್ರು ಕ್ಷಮೆ ಕೊಟ್ಟು ಅವರು ಅದನ್ನ ನಲಿಫೈ ಮಾಡ್ತಾರೆ. ಏನೇ ಒಂದು 7 ಶನಿ ಕಾಟ ಇದ್ರು ನಲಿಫೈ ಆಗುತ್ತೆ. ಸೊ ಇನ್ನೊಂದು ಇಲ್ಲಿ ಪಂಚಮದಲ್ಲಿ ಗುರು ಸಂಚಾರ ಮಾಡುವಾಗ, ಜನ್ಮ ಚಂದ್ರದಿಂದ ಆಗ್ಲಿ ಲಗ್ನದಿಂದ ಆಗ್ಲಿ ಪಂಚಮದಲ್ಲಿ ಸಂಚಾರ ಮಾಡುವಾಗ, ಉಚ್ಚ ಗುರು ಸಂಚಾರ ಮಾಡುವಾಗ ಜಾತಕನು ಅತ್ಯಂತ ಬುದ್ಧಿವಂತನಾಗ್ತಾನೆ. ಮತ್ತೆ ಪಂಚಮ ಸ್ಥಾನ ಏನು ನೇಮ್ ಅಂಡ್ ಫೇಮ್ ಅಂತಾನು ಹೇಳ್ತೀವಿ. ಒಂದು SSLC ಡಿಗ್ರಿವರೆಗೂ ವ್ಯಾಸಂಗ ಅಂತಾನು ಹೇಳ್ತೀವಿ. ಅದರಲ್ಲೇ ಎಲ್ಲಾ ಒಳ್ಳೆಯ ಒಂದು ಮಾರ್ಕ್ಸ್ ತಗೊಂಡು ಅದರಲ್ಲಿ ಒಳ್ಳೆ ಒಂದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಉಂಟು. ಮತ್ತೆ ಅಲ್ಲಿಂದ ಪಂಚಮದಲ್ಲಿ ಬಂದಾಗ, ಭಾಗ್ಯಸ್ಥಾನದಲ್ಲಿ ಬಂದಾಗನು ಈ ಮೀನ ರಾಶಿ ಅಥವಾ ಮೀನ ಲಗ್ನದವರಿಗೆ ಅತ್ಯಂತ ಹೈಯರ್ ಎಜುಕೇಶನ್ ಅಲ್ಲೂ ಅವರು ಅತ್ಯಂತ ಬುದ್ಧಿವಂತಿಕೆಯಿಂದ ಓದಿ ಅದರಲ್ಲೂ ಅವರು ಉನ್ನತ ವ್ಯಾಸಂಗದಲ್ಲೂ ಅವರು ಪರಿಣಿತರಾಗ್ತಾರೆ. ವಿದ್ಯಾರ್ಥಿಗಳಂದ್ರೆ ಈ ಏನೋ SLC ಆದ ನಂತರದ ದವರಿಗೆ SLC ಆದ PUC ಡಿಗ್ರಿ, ಡಬಲ್ ಡಿಗ್ರಿ, ಉನ್ನತ ವ್ಯಾಸಂಗ, PhD ಮತ್ತೆ ಮೆಡಿಕಲ್ ಅಂತ ಏನೇ ಆಗ್ಲಿ ಎಲ್ಲ ಏನೋ ಹೈಯರ್ ಎಜುಕೇಶನ್ ಯಾರೇ ಮಾಡ್ತಾರೋ ಅವ್ರಿಗೆಲ್ಲ ಈ ಗುರುವಿನ ಗೋಚಾರ ಅತ್ಯಂತ ಶುಭ ಫಲದಾಯಕವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ನವಮ ದೃಷ್ಟಿ ನೋಡ್ತಾನೆ, ಮತ್ತೆ ಲಾಭಸ್ಥಾನವನ್ನು ನೋಡ್ತಾನೆ. ಲಾಭಾಧಿಪತಿ ಶನಿ ಲಗ್ನದಲ್ಲೇ ಇದ್ದಾನೆ. ಅಲ್ಲೂ ಅವನು ಎಲ್ಲಾ ರೀತಿ ಒಂದು ಶುಭ ಫಲಗಳನ್ನೇ ಈ ಗುರು ಮೀನ ರಾಶಿಯವ್ರಿಗಾಗ್ಲಿ ಮೀನ ಲಗ್ನದವ್ರಿಗಾಗ್ಲಿ ಕೊಡ್ತಾನೆ ಅಂತ ಹೇಳ್ಬೋದು. ಆದ್ರೆ 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ವಿನಾಕಾರಣ ಅಲ್ಲಿ ಇಲ್ಲಿ ಸುತ್ತಾಡೋದು ಬರುತ್ತೆ. ಯಾಕಂದ್ರೆ ವಿದೇಶ ಪ್ರಯಾಣನೂ ಮಾಡಿಸ್ತಾನೆ ಅವನು. ರಾಹು 12ರಲ್ಲಿದ್ರೆ ವಿದೇಶ ಪ್ರಯಾಣನೂ ಮಾಡಿಸ್ತಾನೆ. ಆದ್ರೆ 4ನೇ ಮನೆ ಅಧಿಪತಿ ಯಾರು ಇಲ್ಲಿ ಬುಧ ಆಗ್ತಾನೆ. ಅವನ ಸಂಬಂಧನೂ 12ನೇ ಮನೆಗೆ ಬಂದಾಗ ಅವನು ವಿದೇಶದಲ್ಲೇ ಹೋಗ್ತಾನೆ ಅಂತ ನಾವು ಹೇಳ್ಬೋದು. ಈ ರೀತಿ ಈ ಮೀನ ಲಗ್ನ ಅಥವಾ ಮೀನ ರಾಶಿ ಅವರಿಗೆ ಈ ಗುರುವಿನ ಗೋಚಾರ ಫಲ ಸ್ವಲ್ಪ ಶುಭ ಫಲದಾಯಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಅಂತ ಒಂದು ಕೆಟ್ಟ ಪರಿಣಾಮಗಳನ್ನು ಕೊಡಲ್ಲ ಅಂತ ಹೇಳ್ಬೋದಾಗಿದೆ. ಬಟ್ ಏನಪ್ಪಾ ಅಂದ್ರೆ ಮೇಷ ಲಗ್ನದಿಂದ ಮೀನ ಲಗ್ನದವರೆಗೂ ನಾವು ಎಲ್ಲಾ ಒಂದು ರಾಶಿಯ ಉಚ್ಚ ಗುರುವಿನ ರಾಶಿ ಅಥವಾ ಲಗ್ನದ ಫಲಾಫಲಗಳನ್ನು ನೋಡಿದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಉಚ್ಚ ಗುರು ಇಲ್ಲಿ ಇದ್ದಾಗ, ಗೋಚಾರದಲ್ಲಿ ಬಂದಾಗ ಅಲ್ಲಿ ಬೇರೆ ಬೇರೆ ಯಾವ ಗ್ರಹಗಳು ಅಲ್ಲಿ ಇದ್ದರೆ, ಯಾಕಂದ್ರೆ ಉಚ್ಚ ಗುರು ಏನೋ ಇಲ್ಲಿ ಇದ್ದಾನೆ, ಇಲ್ಲಿ ಬೇರೆ ಯಾವ್ಯಾವ ಗ್ರಹಗಳು ಇದ್ರೆ ಯಾವ ರೀತಿ ಫಲಗಳು ವ್ಯತ್ಯಾಸ ಆಗುತ್ತೆ, ಮತ್ತೆ ಯಾವ ಲಗ್ನಗಳಿಗೆ ಮತ್ತೆ ಯಾವ ಲಗ್ನ ಇದ್ದು ಯಾವ ರಾಶಿ ಇದ್ದವ್ರಿಗೆ ಅತ್ಯಂತ ಶುಭ ಫಲ ಇರುತ್ತೆ ಅಂತ ನೋಡ್ಬೋದು. ಉದಾಹರಣೆಯಾಗಿ ನಾನು ಹೇಳ್ತೀನಿ, ಮೇಷ ಲಗ್ನ ಇದ್ದು ಮಕರ ರಾಶಿ ಏನಾದ್ರು ಇದ್ದಲ್ಲಿ, ಯಾರದೇ ಒಂದು ಜಾತಕ ಮೇಷ ಲಗ್ನ ಮಕರ ರಾಶಿ ಇದ್ದು ಆ ರೀತಿ ಲಗ್ನ ಮತ್ತೆ ಚಂದ್ರ ಬೇರೆ ಬೇರೆ ಆಗಿ ಇದ್ದಲ್ಲಿ ಈ ಗುರುವಿನ ಗೋಚಾರ ಫಲ ಅತ್ಯಂತ ಶುಭ ಫಲದಾಯಕವಾಗಿರುತ್ತೆ ಅಂತ ನಾನು ಹೇಳ್ತಾ, ಉಚ್ಚ ಗುರುವಿನ ಗೋಚಾರ ಫಲವನ್ನು ನಾವು ಮೀನ ರಾಶಿವರೆಗೂ ನಾವು ಹೇಳಿದ್ದಾಗಿದೆ. ಇದನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.